ಚಂದ್ರ ನಾನು ಹೇಳೋದು ಕೇಳು ಅದ ಇವತ್ತು ನಿನ್ನ ಜೊತೆ ಶಾಪಿಂಗ್ ಬರ್ತೀಯೋ ನಾನೇ ಹೋಗ್ಲಾ? ನೀನು ನನ್ನ ಹತ್ರ ಮಾತಾಡಬೇಡ. ಮಾಮ್, ನಾನು ನಿನ್ನೆ ಹೇಳ್ದೆ ತಾನೆ ಈ ತಲೆ ಕೆಡ್ಸ್ಕೊಂಡಿರೋ ವಿಷಯಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಮತ್ತೇ ನಿನ್ನ ಪ್ರಾಬ್ಲಮ್ಮು? ನಿನಗೂ ಇದಕ್ಕೂ ಸಂಬಂಧ ಇಲ್ಲ ತಾನೆ? ಹೊರಡ್ತಾ ಇರು. ನನ್ನ ಮೇಲೆ ಯಾಕೆ ರೇಗ್ತೀಯಾ? ಇಬ್ರು ಸುಮ್ಮನೆ ಇರ್ತೀರಾ? ಸ್ವಲ್ಪ ಅಣ್ಣಯ್ಯ, ಸುಮ್ಮನೆ ಇರಬೇಕು. ಏನಿಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಅವಳ ಮಗುನ ಚೂಟ್ತಾಳೆ, ಇವಳು ತೊಟ್ಲು ತುಕ್ತಾಳೆ. ಇದೆಲ್ಲ ಏನು ಅರ್ಥ ಆಗಲ್ಲ ಅನ್ಕೊಂಡಿದ್ದೀರಾ? ಮಾವ, ಏನ್ ನಿಮ್ಮ ಮಾತಿನ ಅರ್ಥ? ಹಾ, ಮನೇಲಿ ಬಸ್ಸು ಮಿಸ್ ಆದ್ರೂ ನಾವೇ ಕಾರಣ, ಈ ಮನೇಲಿ ಒಂದು ನಾಯಿ ಮಿಸ್ ಆದ್ರೂ ನಾವೇ ಕಾರಣ. ಅದಕ್ಕೆ ಇದು ಯಾವ ಟೆನ್ಷನ್ ಬೇಡ ಅಂತ ಮನೆ ಬಿಟ್ಟು ಹೊರಟಿದ್ದು. ಓಹೋ, ಹೊರಟಿದ್ದು ಗವಾಸಿಲ್ ಹೋಗ್ಬಿಟ್ಟು ಹೆಬ್ಬಾಗ್ಲಲ್ಲಿ ವಾಪಸ್ ಬಂದ್ರಲ್ಲ. ಮಾವ, ನೀವು ವಸು ವಿಚಾರದಲ್ಲಿ ನಮ್ಮ ಮೇಲೆ ಅನುಮಾನ ಪಟ್ರೆ ಆದಿತ್ಯ ಮಾವನ ವಿಚಾರದಲ್ಲಿ ನಾನು ನಿಮ್ಮ ಮೇಲೆ ಅನುಮಾನ ಪಡಬೇಕಾಗುತ್ತೆ. ಚಂದ್ರ, ನಿನ್ನ ಮಗಳಿಗೆ ಬಾಯಿ ಮುಚ್ಕೊಂಡಿರಕ್ ಹೇಳ್ತೀಯೋ ಇಲ್ವೋ? ಈ ವಸು ಮತ್ತೆ ಪಾಪಚಿಗೆ ಶಾಪಿಂಗ್ ಅಂತ ಹೊರಟ್ಬಿಟ್ರೆ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ ಅಣ್ಣಯ್ಯ? ಹೌದೌದು, ಫೋನ್ಗೂ ಸಿಗ್ತಿಲ್ಲ. ಅವರಿಬ್ರು ಇಲ್ಲ ಅಂದ್ರೆ ನನಗೆ ಊಟ ತಿಂಡಿನೂ ಗಂಟ್ಲಲ್ಲಿ ಇಳಿಯಲ್ಲ. ಏನ್ ಅರೆ ಲಾಯರ್ ಸಾಹೇಬ್ರು, ಬನ್ನಿ 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 ಸರ್ ಪ್ಲೀಸ್. ನಿನಗೆ ಬಿಡ ಅಣ್ಣಯ್ಯ, ಆದಿತ್ಯನ ಬಗ್ಗೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಲಾಯರ್ ಸಾಹೇಬ್ರು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ನೀನು ಅವ್ರನ್ನ ನೋಡ್ಲೇ ಇಲ್ಲ. ಹೌದಾ ಲಾಯರ್ ಸರ್, ತುಂಬ ಹೊತ್ತಾಯ್ತಾ ಬಂದು? ಮಹೇಂದ್ರ, ಇಂಥ ಸೀನೆಲ್ಲ ಲಾಯರ್ಗಳಿಗೆ ಹೊಸದೇನಲ್ಲ. ಈ ಮನೇಲೆ ಅದೆಷ್ಟು ಸಲ ನಾನು ನೋಡ್ಬಿಟ್ಟಿದ್ದೀನಿ ಇಂಥ ಡ್ರಾಮಾಗಳನ್ನ. ಈಗ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಎಲ್ಲಿ ವಸುಂಧರಾ? ಅದನ್ನೇ ಮಾತಾಡ್ತಿದ್ವಿ, ಅಷ್ಟೊತ್ತಿಗೆ ನೀವು ಬಂದ್ರಿ. ಅವಳೇನು ಇನ್ನೇನು ಬರೋ ಹೊತ್ತು ಬಂದ್ಬಿಡ್ತಾಳೆ. ನೀವು ಸ್ವಲ್ಪ ಕೂಲ್ ಆಗಿ ಸರ್. ಅಂಜು, ಹೋಗಮ್ಮ, ಲಾಯರ್ ಅಂಕಲ್ಗೆ ಜ್ಯೂಸ್ ತಗೊಂಡ್ ಬಾ. ಐಸು ಜ್ಯೂಸು ಎಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ವಸು. ವಸು ಎಲ್ಲಿ? ಅಂಕಲ್, ನಾನು ಹೇಳ್ತೀನಿ. ಸರ್, ಏನಾಯ್ತು? ಏಟ್ ಮಾಡ್ಕೊಂಡ್ ಬಂದಿದ್ಯಾ? ವಸು ಎಲ್ಲಿ? ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ನಾ, ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮಹೇಂದ್ರ, ಏನು ನಡೀತಾ ಇದೆ ಈ ಮನೆಯಲ್ಲಿ? ನಾಳೆ ಮಧ್ಯಾಹ್ನ ಅರೌಂಡ್ 12 ಗಂಟೆಗೆ ನಾನು ಇಲ್ಲಿಗೆ ಬರ್ತೀನಿ. ನನ್ನ ಕಣ್ಣೆದುರುಗಡೆ ಆದಿತ್ಯ ಮತ್ತೆ ವಸುಂಧರಾ ಇರಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್